ಏಮ್ಸ್ ಕಿಚನ್‌ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ಹುಳ್ಳಿಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ. ಈ ವಾತಾವರಣಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರಿದು. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುಳ್ಳಿಕಾಳನ್ನ ತಗೊಂಡು ಕಲ್ಲು ಎಲ್ಲ ಹಾದಿ ತಗೊಂಡಿದ್ದೀನಿ ನಾನು. ಫಸ್ಟಿಗೆ ನಾನು ಕುಕ್ಕರಿಗೆ ಬೇಯೋದಕ್ಕೆ ಹಾಕೊತಾ ಇದ್ದೀನಿ. ಹುಳ್ಳಿಕಾಳು ಸ್ವಲ್ಪ ಬೇಯೋದು ಲೇಟ್ ಆಗಿರೋದ್ರಿಂದ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಈಗ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಈಗ ನಂತರ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಗ್ಯಾಸಲ್ಲಿ ಸುಟ್ಕೊಂಡು ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಣ್ಣ ಗೆಡ್ಡೆ, ನಂತರ ಒಂದು 1/4 ಚಮಚದಷ್ಟು ಮೆಣಸು ಮತ್ತು 1 ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಹೀಗೆ ಇಷ್ಟನ್ನೇ ರುಬ್ಕೊತಾ ಇದ್ದೀನಿ. ನಂತರ ಕಾಳನ್ನ ಬೇಯೋಕೆ ಇಟ್ಟಿದ್ವಲ್ಲ, ಅದು ಬೆಂದು ರೆಡಿಯಾಗಿದೆ ನೋಡಿ. ಈಗ ಟೊಮೊಟೊನ ಸಪ್ರೇಟಾಗಿ ತೆಗೆದು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಬೇಕು. ಟೊಮೊಟೊ ಕೂಡ ರುಬ್ಬೋದಕ್ಕೆ ಹಾಕ್ಕೊಬೇಕು. ಇದಾದ ನಂತರ ಇವಾಗ ನೀರನ್ನೆಲ್ಲ ನಾವು ಬಸ್ಕೋಬೇಕು. ನೀರು ಬೇರೆ ಮತ್ತು ಕಾಳನ್ನು ಬೇರೆ ಸಪ್ರೇಟಾಗಿ ಇಟ್ಕೊಳ್ಳಿ. ನಾವು ಸಾಂಬಾರನ್ನ ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಅದೇ ಪಾತ್ರೆಗೆ ನಾವು ಸಪ್ಪೆ ನೀರನ್ನು ಬಸ್ಕೋಬೇಕು. ಇದಾದ ನಂತರ ಇದಕ್ಕೆ ಕಾಳು ಇರುತ್ತಲ್ಲ, ಕಾಳನ್ನು ನಾವು ರುಬ್ಬೋದಕ್ಕೆ ಹಾಕ್ಕೋಬೇಕು. ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನಾವು ಕಾಳನ್ನು ಹಾಕ್ಕೋಬೇಕು. 2 ಟೈಮ್ಗೆ ನಾನು ಮಾಡ್ತಾ ಇರೋದ್ರಿಂದ ಒಂದು 2 ಸೌಟಷ್ಟು ನಾನು ಕಾಳನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಂಬನ್ನಿ. ನುಣ್ಣಗೆ ರುಬ್ಕೊಂಡಾದ ನಂತರ ನಾವು ನೀರನ್ನು ಬಸ್ತಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ, ಖಾರ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಅಷ್ಟೇ ಚೆನ್ನಾಗಿರುತ್ತೆ. ಚಳಿ ಆಗ್ತಾ ಇರುತ್ತೆ. ಹುಳ್ಳಿಕಾಳು ಸಾಂಬಾರು ಅಷ್ಟೇ ಚೆನ್ನಾಗಿರುತ್ತೆ. ಈ ಸಾಂಬಾರು ಸಪ್ಪೆ ನೀರು ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬರೀ ಸಪ್ಪೆ ನೀರು ಮಾತ್ರ ಯೂಸ್ ಮಾಡಬೇಕು. ಬೇರೆ ನೀರನ್ನು ನೀವು ಹಾಕೋದು ಬೇಡ. ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ನೀವು ಜಾಸ್ತಿ ನೀರನ್ನು ಹುಳ್ಳಿಕಾಳು ಬೇಯೋದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹುಳ್ಳಿಕಾಳು ಸಾಂಬಾರಿಗೆ ಮೇಯ್ನ್ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಅದು ಏನಂದರೆ ಹುಣಸೆಹಣ್ಣು ಹುಳಿ. ಇದನ್ನು ಮೇಯ್ನ್ ಹಾಕ್ಕೊಳ್ಳೇಬೇಕು. ಹುಳಿ ಇದ್ರೇ ಆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಗ್ಯಾಸ್ ಮೇಲೆ ನಾನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಯಾವಾಗಲೂ ಬಸ್ಸಾರನ್ನ ನಾವು ಜಾಸ್ತಿ ಕುದಿಸ್ಬಾರ್ದು. ಮಿನಿಮಮ್ ಅಂದರೆ ಒಂದು 5 ನಿಮಿಷ, ಒಂದು 4 ನಿಮಿಷ ಕುದಿಸಿದ್ರೆ ಸಾಕು ಅಷ್ಟೇ. ನಾನೀಗ ಪಕ್ಕದಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟೇ, ಬೇರೆ ಏನು ಹಾಕ್ಕೊತಾ ಇಲ್ಲ. ಬೇಕಿದ್ರೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೋದು. ಆಲ್ರೆಡಿ ಸಾಂಬಾರು ಖಾರ ಆಗಿರೋದ್ರಿಂದ ನಾನು ಅಷ್ಟನ್ನೇ ಮಾತ್ರ ಬಳಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ. ನಾನು ಹಾಕ್ಕೊತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು ಅಷ್ಟೇ. ತುಂಬ ಚೆನ್ನಾಗಿ ಬಸ್ಸಾರು ರೆಡಿಯಾಗೋಗುತ್ತೆ. ನಮ್ಮ ಹಳ್ಳಿ ಕಡೆ ಅಂತೂ ಮುದ್ದೆ ಜೊತೆ ಇದ್ಬಿಟ್ರಂತೂ ಯಾವ ಊಟನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ ಬಸ್ಸಾರು. ಇದಾದ ನಂತರ ನಾನು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಸಾಸಿವೆ, ಇದಾದ ನಂತರ ಒಂದು ಈರುಳ್ಳಿ, ಕರ್ಬೇವಿನ ಸೊಪ್ಪು, 2 ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಜಾಸ್ತಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಬಾರ್ದು. ಮತ್ತು ಒಂದು 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮುಂಚೆನೇ ಕಾಳನ್ನ ಬೇಯೋದಕ್ಕೆ ಉಪ್ಪನ್ನು ಹಾಕಿರೋದ್ರಿಂದ ಸ್ವಲ್ಪನೇ ಕೂಡ ಬಳಸ್ತಾ ಇದ್ದೀನಿ. ನಂತರ ಇವಾಗ ಹುಳ್ಳಿಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಹಸಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇದು ಕಾಯಿ ತುರಿ ಹಾಕ್ಕೊಂಡ್ರೇ ಪಲ್ಯ ಟೇಸ್ಟ್ ಬರೋದು. ಹಾಗೆಯೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಮಿಸ್ ಮಾಡ್ದಂಗೆ ಕಾಯಿ ತುರಿನೂ ಕೂಡ ಹಾಕ್ಕೊಳ್ಳಿ. ಇಷ್ಟನ್ನು ಒಂದು 2 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಳ್ಳಿ ಅಷ್ಟೇ. ಅಷ್ಟರಲ್ಲೇ ಪಲ್ಯ ರೆಡಿಯಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿನೂ ಕೂಡ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.